ಸರ್, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬರಬೇಕು ಅಂತೀರಾ? ನೋಡೋಣ್ರಿ, ಮೊದಲೇ ಭಾಳಷ್ಟು ಬಂದಿದ್ರಿ, ಈಗ ನೋಡೋಣ್ರಿ. ಅಂದ್ರೆ ಸತತವಾಗಿ 6 ಬಾರಿ ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಇಲ್ಲಿ ಸಂಸದರಾಗಿದ್ರು, MP ಆಗಿದ್ರು. ಹೌದು, ಅವ್ರು ಏನಾದ್ರು ಕೆಲಸ ಮಾಡಿದ್ದಾರೆ ಅನ್ಸುತ್ತಾ? ಕೆಲಸ ಬಂದರೆ ನಾವು ಅವ್ರ ಬಾಯಿನ ನೋಡಲಿಲ್ಲ ನಾವು. ಹೌದು, ನೋಡೇ ಇಲ್ಲ ಅವ್ರನ್ನ. ನೋಡಿಲ್ಲ. ಈ ಕಡೆ ಈ ಸೈಡಿಗೆ ನಮ್ಮ ಸೈಡಿಗೆ ಒಟ್ಟು ಬರೋದೇ ಇಲ್ಲ ಇತ್ತು ಅವರು. ಅಂತ ಕಾಲ ನಮಗೆ ಇದು ಮಾಡ್ಕೊಂಡು ಏನು BJP ಬೇಕು ಖರೀ. ಆದರೆ ಅವರು ಬಂದ್ಕೊಂಡು ಸ್ವಲ್ಪ ಏನು ಕೆಲಸ ಮಾಡಬೇಕಲ್ರಿ, ಅದು ಕಾರಣ ರೀ. ಸರ್, ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಒಬ್ರು ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಈ ಬಾರಿ ಅವ್ರು ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿಯಿಂದ ಏನಾದ್ರು ಹೆಣ್ಮಕ್ಳು ಓಟು ಡಿವೈಡ್ ಆಗತ್ತಾ? ಕಾಂಗ್ರೆಸ್ ಕೊಟ್ಟಿದಾರಲ್ಲ 5 ಗ್ಯಾರಂಟಿ, 2000 ಒಂದು ಫ್ರೀ ಬಸ್ಸು ಅಂತೆಲ್ಲ, ಅದರಿಂದ ಕಾಂಗ್ರೆಸ್ಗೆ ಏನಾದ್ರು ಓಟ್ ಬೀಳುತ್ತಾ ಈ ಸಲ? ಹೇಳಲಿಕ್ಕೆ ಬರುದಿಲ್ಲ, ಜನರದ್ದು ಏನು ಹೇಳಲಿಕ್ಕೆ ಬರುದಿಲ್ಲ. ಒಟ್ಟು ಈ ಬಾರಿ ಫೈಟ್ ಇದೆ ಅಂತೀರಾ? ಇರ್ಬೋದ್ರಿ.